ಎಷ್ಟು ಜನ ಸೇರ್ಬೋದು ಗುರುಗಳೇ? ಏನೇನು ಕಾರ್ಯರೂಪನೆ ಸ್ವಲ್ಪ ಹಾಕೊಂಡು ಬಿಡ್ತೀನಿ. ಸ್ವತಂತ್ರ ಉದ್ಯಾನವನದಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಸಮುದಾಯದ ಜನ ಬರ್ತಾ ಇದ್ದಾರೆ. ಮತ್ತೆ ಪ್ರಜಾಪ್ರಭುತ್ವ ಸಂವಿಧಾನದ ಆಶಯಗಳನ್ನು ಗೌರವಿಸುವ ಪ್ರತಿಯೊಬ್ಬರು ಬರ್ತಾ ಇದ್ದಾರೆ. ಮತ್ತೆ ಸರ್ಕಾರಕ್ಕೆ ಇದೊಂದು ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ. ಸರ್ಕಾರ ಅತ್ಯಂತ ಸೂಕ್ಷ್ಮವಾದಂತ ಹೆಜ್ಜೆ ನೀಡಬೇಕಾಗತ್ತೆ. ಒಳ ಮೀಸಲಾತಿ ವಿಷಯವು ಒಂದು ಸಮುದಾಯದ ಒಂದು ವರ್ಗದ ವಿಷಯ ಅಲ್ಲ, ಇದು 101 ಸಮುದಾಯದ ವಿಷಯ ಆಗಿರೋದ್ರಿಂದ ಯಾವುದೇ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಅನ್ಯಾಯ ಆಗದ ರೀತಿಯಲ್ಲಿ ಮತ್ತೆ ರೋಸ್ಟೆಡ್ ಬಿಂದೂರಿನಲ್ಲಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಒಳ ಮೀಸಲಾತಿಯ ಸೂಕ್ಷ್ಮ ವಿಷಯವನ್ನು ಪರಿಗಣಿಸಬೇಕಾಗತ್ತೆ. ಈ ಒಳ ಮೀಸಲಾತಿಯು ಸಂಘರ್ಷಕ್ಕೆ ಈಡಾಗಬಾರ್ದು. ಈ ಒಳ ಮೀಸಲಾತಿಯು ಸಮಾನತೆಯ ಸಂಕೇತವಾಗಿ ಪ್ರತಿಯೊಂದು ಜಾತಿಗೂ ಪ್ರತಿಯೊಂದು ಕಟ್ಟಕಡೆ ಮನುಷ್ಯನಿಗೂ ತಲುಪಬೇಕು ಅಂತಕ್ಕಂಥ ಸದುದ್ದೇಶ ಸರ್ಕಾರಕ್ಕಿದ್ರೆ ನಾಗಮೋಹನ್ ದಾಸ್ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಏನಿದೆ ಅಸ್ಪಷ್ಟವಾಗಿದೆ, ಅಪೂರ್ಣವಾಗಿದೆ, ಅದನ್ನ ಇವರು ಕೂಡಲೇ ತಿರಸ್ಕರಿಸಬೇಕು. 2026-27ಕ್ಕೆ ಹೊಸ ಜಾತಿ ಸಮೀಕ್ಷೆ ಬರ್ತಾ ಇದೆ. ಜೊತೆಗೆ ಈಗಾಗಲೇ ಬ್ಯಾಕ್ವರ್ಡ್ ಕ್ಲಾಸ್ ನ ಒಂದು ಜನಗಣತಿ ಈಗಾಗಲೇ ಆಗಿದೆ. ಇದೆಲ್ಲವನ್ನ ಇಟ್ಕೊಂಡು ಯಾವುದೇ ಸಮುದಾಯಗಳಿಗೆ ಅಂಕಿ ಸಂಖ್ಯೆಗಳಲ್ಲಿ ತೊಂದರೆ ಆಗದ ರೀತಿಯಲ್ಲಿ, ಯಾವುದೇ ಸಮುದಾಯವನ್ನ ಕುಗ್ಗಿಸ್ತಕ್ಕಂಥ ರೀತಿಯಲ್ಲಿ ಆಗಬಾರ್ದು. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣೆ ಆಗಬಾರ್ದು. ಎಲ್ಲರೂ ಶೋಷಿತ ಸಮುದಾಯ, ಅದರಲ್ಲೂ ಅಸ್ಪೃಶ್ಯ ಸಮುದಾಯಗಳು, ಊರಿಂದ ಆಚೆ ಇರತಕ್ಕಂಥ ಸಮುದಾಯಗಳು, 2 ಒಲೆಮಾದಿಗ ಸಮುದಾಯಗಳು, ಇವೆರಡಕ್ಕೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಅನ್ಯಾಯ ಆಗಬಾರ್ದು. ಆ ದೃಷ್ಟಿ ಇಟ್ಕೊಂಡು ಸರ್ಕಾರ ಒಂದು ಹೆಜ್ಜೆ ಇಡಬೇಕು. ಆಮೇಲೆ ತಾವು ಮಾಡ್ತಿರ್ತಕ್ಕಂಥ ಹೋರಾಟ ಮಾದಿಗರ ವಿರುದ್ಧವಾಗಿರ್ತಕ್ಕಂಥ ಹೋರಾಟ, ಮಾದಿಗ ವಿರೋಧಿ ಸ್ವಾಮಿಗಳು ಅವರು ಕೇವಲ ಛಲವಾದಿ ಸಮಾಜದ ಅಸ್ತಿತ್ವವನ್ನು ಮಾತ್ರ ಕಾಪಾಡ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದಾವೆ ಸ್ವಾಮೀಜಿ ರಾಜ್ಯಾದ್ಯಂತ. ಖಂಡಿತವಾಗ್ಲೂ ನಾನು ಯಾವುದೇ ಒಂದು ಸಮುದಾಯಕ್ಕೆ ಅನ್ಯಾಯ ಆದಾಗ ಧ್ವನಿ ಎತ್ತಿದ್ದೇನೆ. ಎಲ್ಲಾ ಸಮುದಾಯಗಳ ಹಿತವನ್ನ ಕಾಪಾಡಿದ್ದೇನೆ. ಕೊನೆಗೆ ನಮ್ಮ ಸಮುದಾಯದ ಹಿತಾಸಕ್ತಿಗೆ ಅನ್ಯಾಯ ಆದಾಗ ಅಥವಾ ನಮ್ಮ ಮನೆಗೆ ಬೆಂಕಿ ಬಿದ್ದಾಗ ಅದನ್ನ ಆರಿಸುವ ಕೆಲಸವನ್ನು ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಆ ಅಂಬೇಡ್ಕರ್ ವಾದಿಗಳಾಗಿ ಪ್ರಜಾಪ್ರಭುತ್ವವಾದಿಗಳಾಗಿ ನಾವು ಸರ್ವರನ್ನು ನಾವು ಗೌರವಿಸಬೇಕು. ಸರ್ವರಿಗೂ ಅನ್ಯಾಯ ಆದಾಗಲೂ ನಾವು ಧ್ವನಿ ಎತ್ತಬೇಕಾದಂತ ಸಂದರ್ಭ ಇದೆ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಮಾದಿಗ ಸಮುದಾಯದ ವಿರೋಧವಾಗಲಿ ಅಥವಾ ಇನ್ನೊಂದು ಸಮುದಾಯದ ವಿರೋಧವಾಗಲಿ ಎಲ್ಲೂ ಇಲ್ಲ. ನನ್ನ ನೇರವಾದಂತ ಉತ್ತರ ಏನಂದ್ರೆ ಯಾವುದೇ ಸಮುದಾಯವನ್ನ ಕುಗ್ಗಿಸುವ ಅಥವಾ ತಗ್ಗಿಸುವ ಕೆಲಸ ಆಗ್ಬಾರ್ದು. ಯಾವುದೇ ಸಮುದಾಯಕ್ಕೂ ಅಂಕಿ ಅಂಶಗಳಲ್ಲಿ ಅನ್ಯಾಯ ಆಗ್ಬಾರ್ದು. ಯಾವುದೇ ಸಮುದಾಯಕ್ಕೂ ರೋಸ್ಟರ್ ಬಿಂದೂರಿನಲ್ಲಿ ಸಮಸ್ಯೆ ಆಗ್ಬಾರ್ದು. ಇದು ನನ್ನ ಒಂದು ಉದ್ದೇಶ ಅಷ್ಟೇ. ನಾಳಿನ ಪ್ರತಿಭಟನಾ ಸಮಾವೇಶದ ಮುಖ್ಯ ಅಂಶಗಳಷ್ಟೇ ಇವು. ಆಮೇಲೆ ಸ್ವಾಮೀಜಿ ಅವರು ಈ ಒಂದು ಹೋರಾಟದ ನೆಪವಾಗಿ ಮೀಸಲಾತಿಯನ್ನು ಮತ್ತೆ ಒಳ ಮೀಸಲಾತಿಯನ್ನು ಮತ್ತೆ ಕಡೆಗಣಿಸಲಾಗ್ತದೆ. ಸರ್ಕಾರ ಕೊಡುವುದಿದ್ದರೆ ಈ ABCD ಅನ್ನುವಂಥ ಕೆಟಗರಿಯನ್ನ ಏನು ಮಾಡಿದ್ದಾರೆ ಇದನ್ನ ಹೊರತುಪಡಿಸಿ ಇದರ ತೆಗೆದು ಹಾಕಿ ಏನು 5.5 ಅಥವಾ 6 ಏನು ಬರುತ್ತದಲ್ಲ ಆ ರೀತಿಯಾದಂಥ ಸರಳೀಕೃತವಾಗಿರ್ತಕ್ಕಂಥ ಮೀಸಲಾತಿಯನ್ನ ಜಾರಿ ಮಾಡಲಿಕ್ಕೆ ಯಾಕೆ ಪ್ರಯತ್ನ ಪಡ್ತಿಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಸ್ವಾಮೀಜಿ. ಈಗ ಸರ್ಕಾರದವರು ABC ಮಾಡಿದಾಗ ಏನಾಗುತ್ತೆ, ಒಂದು ಹಗ್ಗ ಇರುತ್ತೆ. ಒಂದು ಹಗ್ಗವನ್ನ ಚೂರು ಮಾಡಿದಾಗ ಹಗ್ಗಕ್ಕೆ ಏನ್ ಶಕ್ತಿ ಬರುತ್ತೆ? ಒಟ್ಟಾರೆ ಪರಿಶಿಷ್ಟ ಸಮುದಾಯವನ್ನೇ ಮುಗಿಸ್ಬೇಕು ಅಂತಕ್ಕಂಥ ಷಡ್ಯಂತ್ರ ಇದೆ. ಒಳ ಮೀಸಲಾತಿಯಲ್ಲಿ ವೈದಿಕ ಶಾಹಿಗಳು ಪ್ರವೇಶ ಪಡ್ಕೊಂಡ್ಬಿಟ್ಟಿದ್ದಾರೆ. ವೈದಿಕ ಶಾಹಿಗಳ ಷಡ್ಯಂತ್ರದಿಂದ ಒಳ ಮೀಸಲಾತಿಯು ಇವತ್ತು ಹಗ್ಗ ಜಗ್ಗಾಟ ಆಗಿ ಸಂಘರ್ಷಕ್ಕೀಡಾಗಿ ಹಗ್ಗದ ಒಳಗಿನ ಎಳೆಗಳನ್ನು ಬಿಚ್ಚಿ ABC ಅಂತ ವಿಭಾಗ ಮಾಡ್ತಿದ್ದಾರೆ. ಪರಿಶಿಷ್ಟರ ನಾಯಕ ಯಾರು ಅಂದ್ರೆ ಪರಿಶಿಷ್ಟರ ನಾಯಕ A, ಪರಿಶಿಷ್ಟರ ನಾಯಕ B, ಪರಿಶಿಷ್ಟರ ನಾಯಕ C ಅಂತಕ್ಕಂಥದ್ದನ್ನ ಮಾಡಕ್ ಹೊರಟ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದೆ. ಸಂವಿಧಾನದ ತತ್ವಗಳಿಗೆ, ಮೂಲಭೂತ ತತ್ವಗಳಿಗೆ ವಿರುದ್ಧವಾಗಿದೆ. ನಾವು ಪರಿಶಿಷ್ಟರ ನಾಯಕ ಯಾರು ಅಂದ್ರೆ 101 ಸಮುದಾಯದ ಒಂದು ಗಟ್ಟಿತನವನ್ನ ಉಳಿಸ್ಕೊಂಡು ಸಂವಿಧಾನದ ಆಶಯಗಳನ್ನ ಗೌರವಿಸಬೇಕು ಅಂತ ನಾವು ಪ್ರಜಾಪ್ರಭುತ್ವವಾದಿಗಳಾಗಿ ಬುದ್ಧನ ಅನುಯಾಯಿಗಳಾಗಿ ನಾವು ಅದನ್ನ ಕನಸ್ಕೊಂಡಿದ್ದೇವೆ. ಈಗ ಸಮಾಜ ಕಲ್ಯಾಣ ಇಲಾಖೆಯನ್ನ ಸಮಾಜ ಕಲ್ಯಾಣ A, ಸಮಾಜ ಕಲ್ಯಾಣ B, ಸಮಾಜ ಕಲ್ಯಾಣ C ಅಂತ ಸೀಳ್ತಕ್ಕಂಥ ಕೆಲಸ ಸಂವಿಧಾನದ ಆಶಯದ ಕೆಲಸ ಅಲ್ಲ. ಅದು ಅಂಬೇಡ್ಕರ್ ಆಶಯದ ಕೆಲಸ ಅಲ್ಲ. ಅದು
ಒಟ್ಟಾರೆಯಾಗಿ ನಾಳಿನ ಹೋರಾಟದಲ್ಲಿ ಸ್ವಾಮೀಜಿಯವರೇ ನಮ್ಮ ಸಹೋದರ ಸಮುದಾಯ ಆಗಿರ್ತಕ್ಕಂಥ ಮಾದಿಗ ಸಮುದಾಯ, ಹೊಲೆಯ ಸಮುದಾಯ ಸೇರಿದಂತೆ ಮೀಸಲಾತಿಯನ್ನ ಇಲ್ಲಿವರೆಗೂ ಪಡ್ಕೊಂಡು ಬಂದಿರತಕ್ಕಂಥ ಎಲ್ಲಾ ಸಮುದಾಯಗಳಿಗೂ ನಿಮ್ಮ ಹೋರಾಟ ಒಂದು ದಿಕ್ಸೂಚಿ ಆಗುತ್ತಾ? ಎಲ್ಲರಿಗೂ ಸಮಪಾಲು ಸಮಬಾಳು ಸಿಗುವ ಲಕ್ಷಣಗಳಿದ್ದಾವೆ ಸ್ವಾಮೀಜಿ? ಖಂಡಿತವಾಗ್ಲೂ ನಾವು ಅದಕ್ಕೋಸ್ಕರನೇ ಹೋರಾಟ ಮಾಡಬೇಕು. ನಾವು ಅಸ್ಪೃಶ್ಯರು ಒಂದು ಗುಂಪು ಆಗಬೇಕು. ವಲಯ ಮತ್ತು ಮಾದಿಗ ಸಮುದಾಯ ಗ್ರೂಪ್ ಎ ನಲ್ಲಿ ಬಂದ್ಬಿಡ್ಬೇಕು. ಹ್ಮ್ ಹ್ಮ್ ಅಸ್ಪೃಶ್ಯರಲ್ಲದ ಸ್ಪರ್ಶ ಸಮುದಾಯ ಏನಿದೆ ಗ್ರೂಪ್ ಬಿಗೆ ಹೋಗ್ಬೇಕು. ಹ್ಮ್ ನಮ್ಮಿಬ್ಬರಲ್ಲಿ 6 6ರ ಕೊಡ್ಲಿ, 5 5.5 ಕೊಡ್ಲಿ, ಅಥವಾ 6 7ರ ಕೊಡ್ಲಿ, ಅವ್ರು 8ರ ಕೊಡ್ಲಿ, ನಮ್ಮ ಸೋದರರಿಗೆ ನಮ್ಮ ಅಬ್ಜೆಕ್ಷನ್ ಇಲ್ಲ. ಹ್ಮ್ 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 ನಾವು ಅಸ್ಪೃಶ್ಯರು ಯಾವುದೇ ಕಾರಣಕ್ಕೂ ಈ ಒಂದು ಸಂಘರ್ಷಕ್ಕೀಡಾಗಿ ನಮ್ಮ ಒಗ್ಗಟ್ಟನ್ನ, ನಮ್ಮ ಶಕ್ತಿಯನ್ನ ಕುಂದಿಸ್ಕೋಬಾರ್ದು. ಹ್ಮ್ 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 ಅಸ್ಪೃಶ್ಯತೆಯ ಊರಿನ ಆಚೆ ಇರ್ತಕ್ಕಂತಹ ಸಮುದಾಯ ಯಾವ್ದಾದ್ರು ಇದ್ರೆ ಅದು ನಮ್ಮೆರಡು ಸಮುದಾಯ. ಹ್ಮ್ ಹ್ಮ್ ಈ ಎರಡು ಸಮುದಾಯಗಳು ಎರಡು ಕಣ್ಣಿದ್ದಾಗೆ. ಹ್ಮ್ 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 ಈ ಎರಡು ಸಮುದಾಯದ ಚಪ್ಪಲಿಗಳನ್ನ ಇದು ಎಡಗಾಲನ್ ಚಪ್ಪಲಿ ಬಲಗಾಲನ್ ಚಪ್ಪಲಿ ಅಂತ ಯಾರು ಮನೆ ಒಳಗೆ ತಗೊಂಡು ಹೋಗಲ್ಲ. ಹ್ಮ್ 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 ನಮ್ಮನ್ನ ಈಚೆನೆ ಬಿಟ್ಟಿರೋದು. ಹ್ಮ್ ಹ್ಮ್ ಇದನ್ನ ನಮ್ಮ ಸೋದರ ಸಮುದಾಯದವ್ರು ಅರ್ಥ ಮಾಡ್ಕೊಂಡು ಹ್ಮ್ ಯಾರು ಯಾರದನ್ನು ಕಿತ್ಕೊಂಡು ತಿಂದಿಲ್ಲ. ನಮ್ಮಿಬ್ಬರಿಗಿಂತಲೂ ಹೆಚ್ಚು ಕಿತ್ಕೊಂಡಿರ್ತಕ್ಕಂತ ಏನು ಜಾತಿಗಳಿದೆ ಅದರ ವಿರುದ್ಧ ಧ್ವನಿ ಎತ್ತಬೇಕಾಗಿತ್ತು ನಾವು. ಹ್ಮ್ 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 ನಾವು ಅವರನ್ನ ಹೊರಗೆ ಹೇಗೆ ಹಾಕಿಸ್ಬೇಕು, ಅವರು ನಮ್ಗೆ ಇವತ್ತು ಅವ್ರಿಗೆ ನಮ್ಮ ತರದ ಅನ್ಟಚಬಿಲಿಟಿ ಸ್ಟಿಗ್ಮಾ ಇಲ್ಲ. ಹ್ಮ್ 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 ಈಗ ಆದ್ರೆ ಅವರು ಹೆಚ್ಚು ಹೆಚ್ಚು ರಿಸರ್ವೇಶನ್ ಪಡ್ಕೊಂಡಿದ್ದಾರೆ. ಹ್ಮ್ ಹ್ಮ್ ಆ ನಿಟ್ಟಿನಲ್ಲಿ ನಮಗೆ ಸಂತೋಷ ಇದೆ, ಪಡ್ಕೊಳ್ಳಿ. ಆದ್ರೆ ಮೂಲ ಅಸ್ಪೃಶ್ಯರಾಗಿರ್ತಕ್ಕಂಥ ನಾವು ಯಾಕೆ ಸಂಘರ್ಷ ಮಾಡ್ಕೋಬೇಕು? ಹ್ಮ್ 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 ನಾವು ಯಾಕೆ ಬೀದಿಗೆ ಬರಬೇಕು? ನಾವು ಕುಳಿತುಕೊಂಡು ಮಾತಾಡ್ಕೊಂಡು ಇದನ್ನ ಬಗೆಹರಿಸ್ಕೋಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ಹಿರಿಯ ಸಚಿವರ ಜೊತೆಗಳಲ್ಲಿ ಮಾತಾಡಿದ್ದೇನೆ. ಮತ್ತೆ ಸ್ವಾಮೀಜಿಯವರೇ, ನಾಳೆ ಸೇರುವಂತಹ ಜನ 2 ಲಕ್ಷ ಅಂತ ಹೇಳಿದ್ರಿ. ಕೇವಲ ಮಾತ್ರ ಛಲವಾದಿ ಸಮುದಾಯದವ್ರು ಸೇರ್ತಾರೆ, ಕೊಲಂಬೋಗಳು ಏನಾದ್ರು ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸ್ವಾಮೀಜಿಯವರು? ಇಲ್ಲ, ಕೊಲಂಬೋ ಸಮುದಾಯಗಳು ಇವತ್ತಿಗಾಗಲೇ ಫ್ರೀಡಂ ಪಾರ್ಕ್ ಪ್ರತಿಭಟನೆ ಚಾಲನೆ ಮಾಡಿದ್ದಾರೆ. ಹ್ಮ್ ಹ್ಮ್ ಅವರ ಜೊತೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಅವರು ಸಹ ನಮ್ಮ ಸಮಾವೇಶಕ್ಕೆ ಬರೋದಿಲ್ಲ. ಓನ್ಲಿ ನಾಳೆ ಸೇರ್ತಕ್ಕಂಥ ಜನ ಛಲವಾದಿ ಸಮುದಾಯದವರು ಆಗಿರ್ತಾರೆ. ನಾಳೆ ಸೇರ್ತಕ್ಕಂತಹ ಬಲಗೈ ಸಮುದಾಯದ ನನ್ನ ಜನ ಜೊತೆಗೆ ನಮ್ಮ ಎಡಗೈ ಸಮುದಾಯದವರು ಬಂದ್ರು ಬಹಳ ಪ್ರೀತಿಯ ಸ್ವಾಗತ. ಆಮೇಲೆ ಸ್ವಾಮೀಜಿ, ಏನು ಒಳ ಮೀಸಲಾತಿಗಾಗಿ ನಡೆದಿರುವಂತ ಒಂದು ಮಹಾನ್ ಸಂಘರ್ಷ ಇದು ನಾಳಿನ ಪ್ರತಿಭಟನೆ ದಿಕ್ಸೂಚಿಯಾಗಿ ನಾಳೆನೇ ಎಲ್ಲರಿಗೂ ಸಿಹಿ ಸುದ್ದಿ ಸಿಗುವಂತಹ ಲಕ್ಷಣಗಳೇನಾದ್ರೂ ಇದ್ದಾವ ಸ್ವಾಮೀಜಿ? ಅದು ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಅದು ನಿರ್ಧಾರವಾಗುತ್ತದೆ. ನಾವು ಮಾಡ್ತಕ್ಕಂಥ ಬೇಡಿಕೆ ಏನು ಅಂದ್ರೆ, ಈ ಒಂದು ಸುಪ್ರೀಂ ಕೋರ್ಟ್ನ ತೀರ್ಪಿನಿಂದ ಉಂಟಾಗಿರುವ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿಯ ಒಳಸಂಚುಗಳು ಮತ್ತು ಒಳ ಮೀಸಲಾತಿಯ ರಹಸ್ಯಗಳನ್ನು ಸರಿಪಡಿಸಿ, ರೋಸ್ಟರ್ ಬಿಂದುಗಳನ್ನು ಸರಿಪಡಿಸಿ, ಯಾವುದೇ ಅಣ್ಣ ತಮ್ಮ ಸಹೋದರ ಸಮುದಾಯಕ್ಕೆ ಅನ್ಯಾಯವಾಗದ ರೀತಿಯಲ್ಲಿ ಸರ್ಕಾರ ಒಂದು ಸ್ಪಷ್ಟ ನಿಲುವನ್ನ ನಾಳೆ ಸಂಜೆ ಪ್ರಕಟಪಡಿಸಬೇಕು. ಆಮೇಲೆ ಸಾಕಷ್ಟು ಜನ ಬಡ ವಿದ್ಯಾರ್ಥಿಗಳು ಜಾತಕ ಪಕ್ಷಂತೆ ಕಾಯ್ತಾ ಇದ್ದಾರೆ ಸ್ವಾಮೀಜಿಯವರೇ. ಅವರ ಏಜ್ ಬಾರ್ ಆಗ್ತಾ ಇದೆ, ನೌಕರಿಗಳು ಸಿಗ್ತಾ ಇಲ್ಲ. 56,000 ಹುದ್ದೆಗಳಂದ್ರೆ ಇದು ಸಾಮಾನ್ಯ ಅಲ್ಲ, ಇದು ಬಡವರ ಭಾಗ್ಯದ ಬಾಗಿಲು ತೆಗೆದಂಗ ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ. ಅದರ ನಡುವೆ ಇದು ಒಳ ಮೀಸಲಾತಿಯ ಗೊಂದಲ ಬೇರೆ ಎದ್ದಿದೆ. ನಾಳೆ ಹೋರಾಟ, ನಾಡಿದ್ದು ಹೋರಾಟ ಅಂತ ಹೋಗ್ತಾ ಇದ್ದಾವೆ. ಒಟ್ಟಾರೆಯಾಗಿ ಸರ್ಕಾರದ ಮೇಲೆ ತಾವು ಒಂದು ತೀವ್ರ ರೂಪದ ಒತ್ತಡವನ್ನು ತಂದು ಈ ಒಳ ಮೀಸಲಾತಿಯಲ್ಲಿ ಎಲ್ಲರಿಗೂ ಸಮಪಾಲು ಸಿಗುವಂಗಂದ ಏನಾದರೂ ಒಂದು ದಿಟ್ಟ ಪ್ರಮಾಣದ ಹೆಜ್ಜೆಯನ್ನು ಇಡುವಂತಹ ಲಕ್ಷಣಗಳು ತಮ್ಮಲ್ಲಿ ಏನಾದರೂ? ಖಂಡಿತವಾಗ್ಲೂ ನಾನು 56,000 ಹುದ್ದೆಗಳನ್ನು ತುಂಬಲು ನಮ್ಮ ವಿರೋಧವಿಲ್ಲ. ಯಾಕೆ ಅಂದ್ರೆ ವಿದ್ಯಾರ್ಥಿಗಳ ಬದುಕಿನ ಜೊತೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಆಟ ಆಡಬಾರದು, ಚೆಲ್ಲಾಟ ಆಡಬಾರದು. ಹಾಗಾಗಿ 56,000 ಹುದ್ದೆಗಳನ್ನು ತುಂಬಲು ನಮ್ಮ ಯಾವುದೇ ಅಭ್ಯಂತರವಿಲ್ಲ. ಆದರೆ 56,000 ಹುದ್ದೆಗಳನ್ನು ತುಂಬುವಾಗ ಯಾವುದೇ ಸಮುದಾಯಕ್ಕೂ ತೊಂದರೆ ಆಗಬಾರ್ದು, ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗುವ ರೀತಿಯಲ್ಲಿ ತಗೋಬೇಕು ಅಂತ ನಾವು ಸ್ಪಷ್ಟಪಡಿಸ್ತಾ ಇದ್ದೇವೆ. ಒಟ್ಟಾರೆ ನಾಳಿನ ಒಂದು ಸಮಾವೇಶ ಕರ್ನಾಟಕದ ಇತಿಹಾಸದಲ್ಲಿ ಹೊಸ ದಾಖಲೆ ಸೃಷ್ಟಿ ಮಾಡಿ ಅದರಿಂದ ಎಡಬಲ ಸಮುದಾಯಗಳು ಸೇರಿದಂತೆ ಎಲ್ಲರಿಗೂ ಒಂದು ಸಾಮಾಜಿಕ ನ್ಯಾಯ ಕೊಡುವುದರಲ್ಲಿ ಒಂದು ಮಹತ್ತರ ಹೆಜ್ಜೆ ಅಂತ ಜನ ಮಾತಾಡ್ತಾ ಇದ್ದಾರೆ ಸ್ವಾಮೀಜಿ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಖಂಡಿತವಾಗ್ಲೂ ಜನ ಸಮುದಾಯದ ಏನು ವಿಶ್ವಾಸ ಇದೆ ಹಾಗೇನೆ ಎಲ್ಲರಿಗೂ ಸಮಪಾಲು ಕೊಡ್ತಕ್ಕಂಥ, ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಸ್ಪಷ್ಟ ಸಂದೇಶವನ್ನು ಸರ್ಕಾರ ಕೊಡ್ತಾ ಇದೀವಿ. ಆಮೇಲೆ ಈಗ ಒಂದು ಕಡೆ ನಾವು ಕೇಳ್ತಾ ಇದ್ದೀವಿ, ನಮಗೆ ನ್ಯಾಯ ಸಿಗದಿದ್ರೆ ನಾವು ನಿಮ್ಮ ಎಲೆಕ್ಷನ್ಗಳಲ್ಲಿ ನೋಡ್ಕೊಳ್ತೀವಿ ನಿಮ್ಮನ್ನ ಅಂತೇಳಿ. ಆ ರೀತಿಯಾಗಿ ತಮಗೆ ನ್ಯಾಯ ಸಿಗದೆ ಹೋದ್ರೆ ಛಲವಾದಿ ಸಮಾಜ ಗಟ್ಟಿಯಾಗಿ ನಿಂತು ರಾಜ್ಯದಲ್ಲಿ ರಾಜಕಾರಣದ ಚಿತ್ರಣವು ಏನಾದರೂ ಬದಲಿಸಲಿಕ್ಕೆ ಹೆಜ್ಜೆ ಇಡ್ತದ ಸ್ವಾಮೀಜಿಯವರೇ?
ಖಂಡಿತವಾಗ್ಲೂ ನಮಗೆ ಯಾವಾಗ ಅನ್ಯಾಯ ಆಗುತ್ತೆ, ನಾವು ನಂಬಿದ ಸರ್ಕಾರಗಳು ನಮಗೆ ಮೋಸ ಮಾಡ್ತಾವೋ ಆ ಸರ್ಕಾರದ ವಿರುದ್ಧವಾಗಿ ಮುಂದಿನ ದಿನಮಾನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಛಲವಾದಿ ಸಮುದಾಯ, ಬಲಗೈ ಸಮುದಾಯ ಬದ್ಧವಾಗಿರುತ್ತದೆ. ಓಕೆ ಸ್ವಾಮೀಜಿ. ನಾಳೆ ಯಾವೆಲ್ಲ ಮುಖಂಡರುಗಳು ಸೇರ್ತಾ ಇದ್ದಾರೆ ಸ್ವಾಮೀಜಿ? ರಾಜಕಾರಣಿಗಳು ಯಾರಾದ್ರೂ ಬರ್ತಾ ಇದ್ದಾರಾ? ಏನು ವಿಷಯ ಅಂತ ಹೇಳಿ ಸ್ವಾಮಿ. ನಾಳೆಗೆ ನಾವು ಪಕ್ಷಾತೀತವಾಗಿ ನಮ್ಮ ಸಮುದಾಯದ ಎಲ್ಲ ಹಾಲಿ ಮಾಜಿ ಶಾಸಕರು, ಸಚಿವರನ್ನು ಒಳಗೊಂಡಂತೆ ಕರೆದಿದ್ದೇವೆ. ಆದರೆ ವೇದಿಕೆ ಮೇಲೆ ಯಾವುದೇ ಪಕ್ಷದ ಅಥವಾ ಯಾವುದೇ ಪಾರ್ಟಿಯ ಯಾವುದೇ ರಾಜಕಾರಣಿಗಳನ್ನ ವೇದಿಕೆ ಮೇಲೆ ಕೂರಿಸೋದಿಲ್ಲ. ಓಕೆ ಸ್ವಾಮೀಜಿ. ಮತ್ತೆ ವೇದಿಕೆಯಲ್ಲಿ ಭಾಷಣವನ್ನು ಕೊಡೋದಿಲ್ಲ. ಓಕೆ ಸ್ವಾಮೀಜಿ. ಓಕೆ. ನಾವು ಸಮುದಾಯದ ಪ್ರತಿನಿಧಿಗಳು ಮಾತ್ರ ಅಲ್ಲಿ ಮಾತಾಡ್ತಾರೆ. ಓಕೆ ಸ್ವಾಮೀಜಿ. ಜೈ ಭೀಮ್ ಸ್ವಾಮೀಜಿ. ಜೈ ಭೀಮ್.